ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ಪರೀಕ್ಷೆ ಹತ್ರ ಬರ್ತಾ ಇದೆ. ಎಲ್ಲರೂ ತುಂಬಾ ಚೆನ್ನಾಗಿ ತಯಾರಿ ಮಾಡಿಕೊಂಡು ಪರೀಕ್ಷೆಯನ್ನ ನೀವು ರೆಡಿ ಆದ್ರೆ ಖಂಡಿತ ನಿಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೇ. ನೋಡಿ, ಕರ್ನಾಟಕ ಸರ್ಕಾರದಿಂದ ನಿಮ್ಗೆ ಅನುಕೂಲ ಆಗಲಿ ಅಂತಾನೆ ಏನ್ ಮಾಡಿದ್ದಾರೆ, 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ. ಮಾದರಿ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ, ಮಾಡೆಲ್ ಪೇಪರ್ಗಳನ್ನ ಬಿಟ್ಟಿದ್ದಾರೆ ಮಕ್ಕಳೇ. ಆ 4 ಮಾಡೆಲ್ ಪೇಪರ್ಗಳನ್ನ ತಗೊಂಡು ನೀವು ಜಾಸ್ತಿ ಗಮನವನ್ನ ಕೊಟ್ಟು ಅದನ್ನ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡ್ರೆ ಖಂಡಿತ ನೀವು ಪರೀಕ್ಷಾ ಯುದ್ಧವನ್ನ ಫೇಸ್ ಮಾಡ್ಬೋದು. ನಿಮ್ಗೆ ಕಳೆದ ತರಗತಿಯಲ್ಲಿ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಮಾಡೆಲ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನ ಸಾಲ್ವ್ ಮಾಡಿದ್ದೀನಿ, ವಿವರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳೇ. ಅದನ್ನ ನೋಡಿ ನೀವು ಗಮನಿಸಿ. ಈಗ ನಾನು ನಿಮ್ಗೆ ಮಾಡೆಲ್ ಪೇಪರ್ 2ಅನ್ನ ವಿವರಣೆಯ ಮೂಲಕ ತಿಳಿಸ್ಕೊಡೋದಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಏನ್ ಮಾಡಿ, ಮಾಡೆಲ್ ಪೇಪರ್ ಸೆಕೆಂಡ್ ತಗೊಂಡು ಸ್ವಲ್ಪ ಗಮನವನ್ನ ಕೊಟ್ಟು ನೋಡ್ಕೊಳ್ಳಿ. ಫಸ್ಟ್ ಮೇಲ್ ಬಂದಿದೆ ನೋಡ್ಕೊಳ್ಳಿ. ತುಂಬಾ ಪರೀಕ್ಷೆ ಕಷ್ಟ ಅಂತ ಅನ್ಕೊಳ್ಬೇಡಿ, ತುಂಬಾ ಈಸಿ ಇರುತ್ತೆ. ಪರಿಣಾಮಗಳಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳಿರ್ತವೆ, ಅದೇ ರೀತಿ ತತ್ಸಮ ತತ್ವಗಳಿಗೆ ಸಂಬಂಧಪಟ್ಟಾಗೆ ಇರ್ತವೆ, ಕಂಠಪಾಠ ಪದ್ಯ ಇರುತ್ತೆ, ಸಂದರ್ಭ ಸಹಿತ ವಿವರಿಸಿ ಇರುತ್ತೆ. ಇಷ್ಟು ಎಲ್ಲಾ ಮೇನ್ ಕಡೆ ಗಮನವನ್ನ ಕೊಟ್ರೆ ಖಂಡಿತ ಪಾಸಿಂಗ್ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ನನಗೆ ತುಂಬಾ ಕಷ್ಟ ಸರ್, ನಾನು ಪಾಸ್ ಆಗೋದು ಕಷ್ಟ ಅಂತಕ್ಕಂಥ ಮಕ್ಕಳು ಸಹ ಏನ್ ಮಾಡ್ಬೋದು, ಖಂಡಿತವಾಗಿ ಈಸಿಯಾಗಿ ಪಾಸ್ ಆಗ್ಬೋದು. ಫಸ್ಟ್ ಮೇನ್ ಬಂದು ನೋಡ್ಕೊಳ್ಳಿ ಮಕ್ಕಳಿಗೆ, ಬಹು ಆಯ್ಕೆಯ ಪ್ರಶ್ನೆಗಳು. ಇದರಲ್ಲಿ 4 ಆಪ್ಷನ್ಸ್ ಇರ್ತವೆ. ನೀವು ಯಾವ್ದಾದ್ರು ಒಂದು ಆಪ್ಷನ್ ಅನ್ನ ಚೂಸ್ ಮಾಡಿ ಕರೆಕ್ಟ್ ಆನ್ಸರ್ ಅನ್ನ ಬರೀಬೇಕು. ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದಾವೆ? 49 ಅಕ್ಷರಗಳಿದಾವೆ. ಅದೇ ರೀತಿ ಕನ್ನಡ ವರ್ಣಮಾಲೆಯನ್ನು ನಾವು 3 ಭಾಗಗಳಾಗಿ ವಿಭಾಗ ಮಾಡಿದ್ದೀವಿ. ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಅದೇ ರೀತಿ ಸ್ವರಾಕ್ಷರಗಳಲ್ಲಿ ಮುಖ್ಯವಾಗಿ ಹ್ರಸ್ವ ಸ್ವರ, ದೀರ್ಘ ಸ್ವರ. ವ್ಯಂಜನಗಳಲ್ಲಿ ಮುಖ್ಯವಾಗಿ 2 ಭಾಗಗಳಾಗಿ ವಿಭಾಗ ಮಾಡಿದ್ದೀವಿ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಅಂದ್ರೆ ಕಾಯಿಂದ ಮಾವರೆಗೆ, ಅವರ್ಗೀಯ ವ್ಯಂಜನಗಳು ಅಂದ್ರೆ ಯಾಯಿಂದ ಳವರೆಗೆ. ನಮಗೆ ಬೇಕಾಗ್ತಕ್ಕಂಥ ಪ್ರಶ್ನೆ ಇಲ್ಲಿ ನೋಡಿ ಮಕ್ಕಳೇ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು. ಪ್ರತಿ ವರ್ಗ ವರ್ಗೀಯ ವ್ಯಂಜನ ಬರ್ತಕ್ಕಂಥ ಅಕ್ಷರಗಳು ಕಾಯಿಂದ ಮಾವರೆಗೆ ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ತ, ಥ, ವ, ಧ, ಮ. ಇದರಲ್ಲಿ ನಿಮ್ಗೆ ಬೇಕಾಗಿರೋದು ಮಕ್ಕಳೇ 2ನೇ ವರ್ಗ ಮತ್ತೆ 4ನೇ ವರ್ಗ. ಅಂದ್ರೆ ಕ ಇಂದ ನೆಕ್ಸ್ಟ್ ಬರುತ್ತಲ್ಲ ಖ, ಮತ್ತೆ ಗ ಆದ್ಮೇಲೆ ನೆಕ್ಸ್ಟ್ ಘ. ಅಂದ್ರೆ ಮಹಾಪ್ರಾಣಾಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ಮುಖ್ಯವಾಗಿ ನಾವು 3 ಭಾಗಗಳಾಗಿ ವಿಭಾಗ ಮಾಡಿದ್ದೀವಿ ಮಕ್ಕಳೇ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಮೊದಲು ಬರ್ತಕ್ಕಂಥ ಮತ್ತೆ 3ನೇ ಲೈನಲ್ಲಿ ಬರ್ತಕ್ಕಂಥ ಅಕ್ಷರಗಳು. ಕ, ಗ, ಚ, ಜ, ಟ, ಡ, ತ, ದ, ಈ ತರ ಅಕ್ಷರಗಳು. ಅದೇ ರೀತಿ ಪ ಮತ್ತೆ ಪ. ಮಹಾಪ್ರಾಣಾಕ್ಷರಗಳು ಅಂದ್ರೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಹೇಳ್ತೀವಲ್ಲ, ಹೆಚ್ಚು ಉಸಿರಿನಿಂದ ಹೇಳ್ತೀವಲ್ಲ, ಅವನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅದೇ ಪ್ರಶ್ನೆ ನಿಮಗೆ ರಿಪೀಟ್ ಆಗಿರೋದು. ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು. 2ನೇ ವರ್ಗ ಮತ್ತೆ 4ನೇ ವರ್ಗ. ಅಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಮಹಾಪ್ರಾಣಾಕ್ಷರಗಳು. ಸರಿಯಾದ ಉತ್ತರ ಮಹಾಪ್ರಾಣಾಕ್ಷರಗಳು. ಯೋಗವಾಹಗಳಾಗಲ್ಲ, ಯೋಗವಾಹಗಳು 2: ಅನುಸ್ವಾರ, ವಿಸರ್ಗ. ಅದೇ ರೀತಿ ಅನುನಾಸಿಕಾಕ್ಷರಗಳು ಎಷ್ಟಿದಾವಪ್ಪ ಅಂದ್ರೆ 5 ಅಕ್ಷರಗಳಿದಾವೆ ಮಕ್ಕಳೇ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಅನುನಾಸಿಕಾಕ್ಷರಗಳು ಯಾವ್ದು ಅಂತ ಕೇಳ್ತಾರೆ. ಪಂಚ ಮಹಾಕ್ಷರಗಳು ಯಾವ್ದು ಅಂತ ಕೇಳ್ತಾರೆ. ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆ ಕಂಪಲ್ಸರಿ ಇರುತ್ತೆ ಮಕ್ಕಳೇ. ಚೆನ್ನಾಗಿ ಓದ್ಕೊಳ್ಳಿ, ಆದಷ್ಟು ಒಳ್ಳೆ ಸ್ಕೋರ್ ಅನ್ನ ಮಾಡಿ. ಅದೇ ರೀತಿ 2ನೇ ಕ್ವಶನ್ ಹೋಗೋಣ ಮಕ್ಕಳೇ. ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆ. ಮದೋನ್ಮತ್ತ ಮಕ್ಕಳೇ, ಯಾವುದೇ ಪ್ರಶ್ನೆ ಕೊಡ್ಲಿ ಅದನ್ನ ಫಸ್ಟ್ ನೀವು ಬಿಡಿಸಿ ಬರ್ಕೊಡ್ಬೇಕು. ಸಂಧಿಗೆ ಸಂಬಂಧಪಟ್ಟಂಗೆ ಬಂದ್ರೆ, ಸಮಾಸಕ್ಕೆ ಸಂಬಂಧಪಟ್ಟಂಗೆ ಬಂದ್ರೆ ಆ ಪ್ರಶ್ನೆನ ನೀವು ಬಿಡಿಸಿ ಬರ್ಕೊಂಡಾಗ ಉತ್ತರ ನಿಮಗೆ ಈಸಿ ಅಂತ ಅನ್ಸುತ್ತೆ. ಮದ ಪ್ಲಸ್ ಉನ್ಮತ್ತ, ಮದೋನ್ಮತ್ತ. ಮದ ಒಳಗಡೆ ಆ ಇದೆ, ನೆಕ್ಸ್ಟ್ ಹೂ ಬಂದಿದೆ, ಆಕಾರಕ್ಕೆ ಹೂಕಾರ ಬಂದು ಓಕಾರ ಬಂದು ತಿಳ್ಕೊಂಡಿದೆ ಲಾಸ್ಟ್ ಅಲ್ಲಿ. ಮದೋನ್ಮತ್ತ ಗುಣಸಂಧಿ. ಪರೋಪಕಾರ, ಪರ ಪ್ಲಸ್ ಉಪಕಾರ, ಪರೋಪಕಾರ. ಈ ತರ ಪದಗಳು ಬಂದಾಗ ಅದು ಗುಣಸಂಧಿ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ ಕ್ವಶನ್. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಸ್ವತಂತ್ರ ವಾಕ್ಯಗಳಾಗಿ ನಿಂತ್ಕೊಳ್ಬೇಕು, ಪೂರ್ಣಾಭಿಪ್ರಾಯದ ವಾಕ್ಯ ಆಗಿರ್ಬೇಕು. ಕ್ರಿಯಾಪದದೊಡನೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯವನ್ನು ನಾವು ಫಸ್ಟ್ ಬರ್ತಕ್ಕಂಥ
ಸರಳ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅಂತ ಬಂದ್ರೆ ಅದು ಸಂಯೋಜಿತ ವಾಕ್ಯ. ಒಂದು ವಾಕ್ಯಕ್ಕೆ ಕೆಲವು ವಾಕ್ಯಗಳು ಅಧೀನದಲ್ಲಿ ಬಂದ್ರೆ ಅದು ಮಿಶ್ರ ವಾಕ್ಯ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಳೇ, ಒಂದು ಮಾರ್ಕ್ಗೆ ಒಂದು ಅಂಕಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಗೆ. ಅದೇ ರೀತಿ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಇದು. ಭವಿಷ್ಯತ್ ಕಾಲ, ಭವಿಷ್ಯ ಏನು ಇನ್ನೂ ಆಗಿಲ್ಲ. ಭೂತಕಾಲ ಅಂದ್ರೆ ಕೆಲಸ ಆಗ್ಬಿಟ್ಟಿದೆ ಅಂತ ಪಾಸ್ಟ್ ಟೆನ್ಸ್ ಅಂತಾರಲ್ಲ ಕನ್ನಡದಲ್ಲಿ, ಆ ತರ. ಅದೇ ರೀತಿ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು. ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಯಾವುದು? ಹೋಗೋಣ ಆನ್ಸರ್ಗೆ. ದ, ಉತ್ತ, ಉವ, ಉದ. ಸರಿಯಾದ ಉತ್ತರ ಬಂದು ಉವ. ಹೋಗುವ, ನಾಳೆ ಶಾಲೆಗೆ ಹೋಗುವ. ಉತ್ತರ ಗೊತ್ತಿಲ್ಲ, ಭವಿಷ್ಯತ್ ಕಾಲದ ಕೇಳ್ಕೊಳ್ಳಿ ಮಕ್ಕಳೇ. ಹೋದ ಅಂತ ಬಂದ್ರೆ ಅದು ಭೂತಕಾಲಕ್ಕೆ ಉದಾಹರಣೆ. ಉತ್ತಾನೆ ಅಂದ್ರೆ ಅದು ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗುತ್ತೆ ಮಕ್ಕಳೇ. ನೋಡ್ಕೊಳ್ಳಿ ಮುಂದೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ಡ್ಯಾಶ್. ಮಕ್ಕಳೇ, ಹಳೆಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳಿದಾವೆ, ಕಾರಕಾರ್ಥಗಳಿದಾವೆ. ಅವುಗಳ ಕಡೆ ನೀವು ಗಮನ ಕೊಡ್ಬೇಕು. ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪದಾನ, ಅಪಾದಾನ, ಸಂಬಂಧ, ಅಧಿಕರಣ, ಈ ತರ ಅಷ್ಟು ವಿಭಕ್ತಿ ಪ್ರತ್ಯಯಗಳನ್ನ ಕಂಠಪಾಠ ಮಾಡ್ಕೊಂಡಿದ್ರೆ ಖಂಡಿತ ನಿಮಗೆ ಒಂದು ಪ್ರಶ್ನೆ ಬಂದಾಗ ಒಂದು ಅಂಕವನ್ನ ಈಸಿಯಾಗಿ ತಗೊಳ್ಬಹುದು. ತೃತೀಯ ವಿಭಕ್ತಿಯ ಕಾರಕಾರ್ಥ ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ. ಆನ್ಸರ್ ಬಂದೋಯ್ತು ಕರಣಾರ್ಥ. ಆಪ್ಷನ್ ಇದೆ. ಸಂಪ್ರದಾನ ಅದಾಗಲ್ಲ, ಅಪಾದಾನ ಅದಾಗಲ್ಲ, ಕರ್ಮಾರ್ಥ ಅದಾಗಲ್ಲ. ಆಪ್ಷನ್ 1 ಕರಣಾರ್ಥ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡ್ಕೊಳ್ಳಿ ಮಕ್ಕಳೇ. ಕಳ್ಗುಡಿದ ಪದವು ಈ ಸಮಾಸಕ್ಕೆ ಉದಾಹರಣೆ. ಕಳ್ಗುಡಿದ, ಕಳ್ಳಂದ್ರೆ ಎಂತ, ಕುಡಿದ. ನೋಡಿ ಆ ಪದದ ಒಳಗಡೆ ಕ್ರಿಯಾ ಆಗ್ತಾ ಇದೆ, ಕ್ರಿಯಾ ಸಮಾಸ. ಯಾವುದೇ ಒಂದು ಪದ ಒಳಗಡೆ ಆಕ್ಷನ್ ವರ್ಡ್ಸ್ ಗಳು ಬಂದಾಗ ಅದನ್ನ ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ. ಕಳ್ಳುಗುಡಿದ. ಅದೇ ರೀತಿ ತತ್ಪುರುಷ, ಉತ್ತರ ಪದ ಪ್ರಧಾನವಾಗಿದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಹಗಲು ಗನಸು, ಬೆಟ್ಟದಾಬರೆ, ಈ ತರ ಬಂದ್ರೆ ತತ್ಪುರುಷ ಸಮಾಸ. ಅದೇ ರೀತಿ ದ್ವಿಗು ಸಮಾಸ, ಸಂಖ್ಯಾ ಪೂರ್ವ ದ್ವಿಗು. ಪೂರ್ವ ಪದದಲ್ಲಿ ಸಂಖ್ಯೆ ಇದ್ರೆ ಅದು ದ್ವಿಗು ಸಮಾಸ ಆಗುತ್ತೆ ಮಕ್ಕಳೇ. ಅದೇ ರೀತಿ ಆ ವಾಕ್ಯದ ಒಳಗೆ, ಆ ಪದದ ಒಳಗೆ ಕ್ರಿಯೆ ಆಕ್ಷನ್ ವರ್ಡ್ಸ್ ಗಳಿದ್ರೆ ಕ್ರಿಯಾ ಸಮಾಸ ಆಗುತ್ತೆ. ಗಮಕ ಸಮಾಸ ಅಂದ್ರೆ ಆ ಕಲ್ಲು, ಆ ಹುಡುಗಿ, ಆ ಮುದುಕಿ, ಈ ತರ ಬಂದ್ರೆ ಅದನ್ನ ನಾವು ಗಮಕ ಸಮಾಸ ಅಂತ ಕರಿತೀವಿ. ಎಕ್ಸಾಂಪಲ್ ಅವತರಣಾರ್ಥಕ ವೇಕೆ, ಅದು ಬೇ ಅಂತ ಬಳಸ್ತೀವಲ್ಲ ಮಕ್ಕಳೇ. ಅದೇ ರೀತಿ ಈ ಗಮಕ ಸಮಾಸಕ್ಕೆ ಆ ಕಲ್ಲು, ಈ ತರ ವರ್ಡ್ಗಳು ಬಂದಾಗ ಏನಾಗುತ್ತೆ? ಗಮಕ ಸಮಾಸ ಆಗುತ್ತೆ. ಇಷ್ಟು ಫಸ್ಟ್ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ. ಆದಷ್ಟು ಆನ್ಸರ್ ಗಳನ್ನ ಹುಡುಕೊಂಡು ಈ 4 ಮಾಡಲ್ ಪೇಪರ್ಗೆ ರೆಡಿ ಆದ್ರೆ ಈಗ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡಿ. ನೆಕ್ಸ್ಟ್ ಮೇನ್ ನೋಡ್ಕೊಳ್ಳಿ ಮಕ್ಕಳೇ. ಸಂಬಂಧಿ ಪದ ಬರೆಯೋದು. ವಿದ್ಯಾಧರ, ಬಿಜ್ಜೋದರ, ವೈಶಾಖ, ಬೇಸಗೆ. ತುಂಬಾ ಸಲ ರಿಪೀಟ್ ಆಗಿರೋ ಕ್ವಶನ್ ಮಕ್ಕಳೇ. ವೈಶಾಖ, ಬೇಸಗೆ, ವಿದ್ಯೆ, ವಿದ್ಯೆ. ಮತ್ತೆ ಅದೇ ರೀತಿ ಕೆಲವು ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ರಿಪೀಟೆಡ್ ಆಗಿದೆ. ಕುಟಾರ, ಕೊಡಲಿ, ಈ ತರ ಪ್ರಶ್ನೆಗಳು ತುಂಬಾ ಸಲ ಪುನರಾವರ್ತನೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮಕ್ಕಳೇ. ಆದಷ್ಟು ಇವುಗಳ ಕಡೆ ಗಮನ ಕೊಡಿ. ತತ್ಸಮ ತತ್ವಗಳು ಬರ್ತಾರೆ ಪ್ರತಿಯೊಂದು ಲೆಸನ್ ಅನ್ನು. ಅದನ್ನೆಲ್ಲ ಒಂದ್ ಕಡೆ ಬರ್ಕೊಂಡು ಡೈಲಿ ಒಂಥರ ಕಣ್ಣಾಡಿಸಿ ಓದ್ಕೊಂಡ್ರೆ 1 ಮಾರ್ಕ್ ನಿಮಗೆ ಸಿಗುತ್ತೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಟೈಮ್ ಇಲ್ಲ, ಆದಷ್ಟು ಗಮನ ಕೊಟ್ಟು ಓದೋ ಕಡೆ ಗಮನ ಕೊಡಿ ಮಕ್ಕಳೇ. ಆದಷ್ಟು ಒಳ್ಳೆ ಅಂಕಗಳನ್ನ ಪಡ್ಕೊಳ್ಳಿ. ವಿದ್ವಾಂಸ, ಅನ್ವರ್ಥನಾಮ. ಸಹದೇವ ಡ್ಯಾನ್ಸ್. ವಿದ್ವಾಂಸ ಅರ್ಥಕ್ಕೆ ಅನುಗುಣವಾಗಿ ಇಟ್ಕೊಂಡಿರ್ತಕ್ಕಂಥ ಹೆಸರನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ. ಉದಾಹರಣೆಗೆ ವಿದ್ವಾಂಸ, ಬುದ್ಧಿವಂತ, ಕಲಾವಿದ, ಈ ತರ ಬಂದ್ರೆ ಅದೆಲ್ಲ ಅನ್ವರ್ಥನಾಮ. ವ್ಯವಹಾರದ ಉದ್ಯೋಗಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಹೆಸರುಗಳನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ರೂಢಿಯಿಂದ ಬಂದಿರತಕ್ಕಂಥ ನಾಮಗಳನ್ನ ನಾವು ಏನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ನೋಡಿ, ರೂಢನಾಮಕ್ಕೆ ಉದಾಹರಣೆ ನದಿ, ಪರ್ವತ, ಶಾಲೆ, ಆಕಾಶ, ಇವೆಲ್ಲ ರೂಢನಾಮ. ಅನ್ವರ್ಥನಾಮಕ್ಕೆ ಉದಾಹರಣೆ ವಿದ್ವಾಂಸ, ಕಲಾವಿದ, ವಿಜ್ಞಾನಿ, ಬುದ್ಧಿವಂತ, ಶಿಕ್ಷಕ, ಇವೆಲ್ಲವೂ ಸಹ ಅನ್ವರ್ಥನಾಮಕ್ಕೆ ಉದಾಹರಣೆ. ಅದೇ ರೀತಿ ಅಂಕಿತ ನಾಮಕ್ಕೆ ಉದಾಹರಣೆ ಇಟ್ಕೊಂಡಿರ್ತಕ್ಕಂಥ ಹೆಸರು. ಎಕ್ಸಾಂಪಲ್ ಗಂಗೋತ್ರಿ ಪಬ್ಲಿಕ್ ಶಾಲೆ ಹೆಸರಿಟ್ಟಿದ್ದಾರೆ. ಶಾಂತಿನಗರ, ಬೆಂಗಳೂರು, ರವಿ, ರಾಜು, ಸಹದೇವ, ಈ ತರ ಪದಗಳನ್ನ ನಾವು ಇಟ್ಕೊಂಡಿರ್ತಕ್ಕಂಥ ಹೆಸರು ಅಂತ ಕರಿತೀವಿ. ಅದನ್ನು ನಾವು ಅಂಕಿತ ನಾಮ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹುಳ ಉಪ್ಪಡಿ, ಜೋಡು ನುಡಿ, ಬಟ್ಟ ಬಯಲು ಡ್ಯಾಶ್. ಹುಳ ಉಪ್ಪಡಿ, ಒಂದು ಪದಕ್ಕೆ ಇನ್ನೊಂದು ಪದ ಸಂವಾದಿಯಾಗಿ ಬಂದ್ರೆ ಅದನ್ನು ನಾವು ಜೋಡಿ ಪದ ಅಂತ ಕರಿತೀವಿ. ಹಣ್ಣು ಹಪ್ಪಲು ಆಗಿರ್ಬೋದು, ಅಕ್ಕ ಪಕ್ಕ ಆಗಿರ್ಬೋದು, ಈ ತರ ಪದಗಳು. ಹುಳ ಉಪ್ಪಡಿ ಆಗಿರ್ಬೋದು, ಶಾಲೆ ಗೀಲೆ, ಇವೆಲ್ಲವೂ ಸಹ ಜೋಡಿ ಪದಕ್ಕೆ ಉದಾಹರಣೆ. ಅದೇ ರೀತಿ ಬಟ್ಟ ಬಯಲು, ಬಯಲು ಬಯಲು ಅನ್ನೋ ಪದವನ್ನ 2 ಟೈಮ್ಸ್ ಬಳಸಬೇಕು. ಆ ಟೈಮಲ್ಲಿ ನಾವು ಬಟ್ಟ ಬಯಲು ಅಂತ ಬಳಸ್ತೀವಿ. ಎಕ್ಸಾಂಪಲ್ ಬಟ್ಟ ಬಯಲಾಯಿತು ಅಂದ್ರೆ ಬಯಲಾಯಿತು, ಬಯಲಲ್ಲಿದೆ ಅಂತ. ಅದೇ ರೀತಿ ತುತ್ತ ತುದಿ ಎಂಬ ಪದವನ್ನ ಗಮನಿಸಿ ಮಕ್ಕಳೇ.
ತುತ್ತ ತುದಿ, ತುದಿ ತುದಿ ಅಂತ ಎರಡ್ ಸರಿ ಬಳಸಕ್ಕಾಗಲ್ಲ, ಅದಕ್ಕೆ ಏನ್ ಮಾಡ್ತೀವಿ, ತುತ್ತ ತುದಿ ಅಂತ ಬಳಸ್ತೀವಿ. ಇವನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ. ದ್ವಿರುಕ್ತಿ ಅಂದ್ರೆ ಗಮನ ಕೊಟ್ಟು ಕೇಳ್ಕೊಳ್ಳಿ ಮಕ್ಳೇ, ಒಂದು ಪದ ಎರಡ್ ಸಾರಿ ಬರೋದನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಒಂದು ಪದಕ್ಕೆ ಇನ್ನೊಂದು ಪದ ಸಂವಾದಿಯಾಗಿ ಬರೋದನ್ನ ನಾವು ಜೋಡಿ ಪದ ಅಂತ ಕರಿತೀವಿ. ಅದೇ ರೀತಿ ಆ ತರ ಪದಗಳಲ್ಲಿ ಶಬ್ದ ಸಂಕೇತಗಳಿದ್ದಾಗ ಅವನ್ನ ಅನುಕರಣೆ ಮಾಡಿ ಬೇರೆಯವ್ರಿಗೆ ಹೇಳ್ತೀವಲ್ಲ, ಅದನ್ನ ನಾವು ಅನುಕರಣ ವ್ಯಯ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳೇ, ಈಸಿಯಾಗಿ ಅಂಕಗಳನ್ನ ತಗೊಳ್ಬಹುದು. ವಿರುಕ್ತಿ, ಜೋಡಿ ಪದ, ಅನುಕರಣ ವ್ಯಯ, ಈ ಮೂರ್ತು ನೀವು ಓದ್ಕೊಳ್ಳೇಬೇಕು ಮಕ್ಕಳೇ. ನೆಕ್ಸ್ಟ್ ಕ್ವಶನ್, ಜಾನತನ ತದಿತಾಂತ ಭಾವನಾ. ಚಂದ್ರನಂತೆ ಮಕ್ಕಳೇ, ಎಲ್ಲ ಒಂದೇ ಕಡೆ ಇದೆ. ಅಂತೆ, ಓಸುಗ, ಓಸ್ಕರ, ಈ ತರ ಪದಗಳು ಬಂದು ಒಂದು ನಾಮಪದಕ್ಕೆ ಆಡ್ ಆಗಿದ್ರೆ ಸೇರ್ಕೊಂಡಿರೋದನ್ನ ನಾವು ಕದಿತಾಂತ ಅವ್ಯಯಗಳು ಅಂತ ಕರಿತೀವಿ. ನೋಡಿ, ಇದರಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾರ ಮಕ್ಕಳೇ. ಇದು ಸಂಬಂಧಪಟ್ಟಾಗಿ ನಿಮ್ಮ ವಿಡಿಯೋನ ಮಾಡ್ತೀನಿ ಸದ್ಯದಲ್ಲೇ. ಆದಷ್ಟು ಏನ್ ಮಾಡಿ ಇದ್ರ ಕಡೆ ಗಮನ ಕೊಡಿ. ಅಂತೆ, ಓಸುಗ, ಓಸ್ಕರ, ಈ ತರ ವರ್ಡ್ಗಳು ಬಂದ್ರೆ, ಮಟ್ಟಿಗೆ, ಈ ತರ ಬಂದ್ರೆ ಕದಿತಾಂತ ಅವ್ಯಯಗಳು. ನೆಕ್ಸ್ಟ್ ಮೇನ್ ಮಕ್ಕಳೇ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೀವು ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಬಹುದು. ಒಂದು ವಾಕ್ಯ ಮೇನ್ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬಾರ್ದು ಮಕ್ಕಳೇ. ತುಂಬಾ ಈಸಿ ಮೇನ್, ಸ್ವಲ್ಪ ಕಷ್ಟಪಟ್ರೆ ಒಳ್ಳೆ ಅಂಕಗಳನ್ನ ತಗೊಳ್ಬಹುದು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಇದು ರೈತರು ಸಹ ಇದೆ, ಟೆಂತ್ಗೂ ಸಹ ರಿಪೀಟ್ ಆಗಿದೆ. ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಅಂದ್ರೆ ಕನ್ನಡ ಮತ್ತೆ ಸಂಸ್ಕೃತ ಎರಡನ್ನೂ ಮಿಶ್ರಣ ಮಾಡಿ ಕಾವ್ಯವನ್ನು ಬರೀಬೇಡಿ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ನಯಸೇನ. ಈತ ಒಬ್ಬ ಪ್ರಾಚೀನ ಕವಿ. ಆತ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಬೇಡ ಅಂತ ಹೇಳಿದ. ಯಾಕಪ್ಪ ಅಂದ್ರೆ ಕನ್ನಡದಲ್ಲಿ ಕಾವ್ಯವನ್ನ ಬರೀರಿ, ಇಲ್ಲ ಅಂದ್ರೆ ಸಂಸ್ಕೃತದಲ್ಲಿ ಬರೀರಿ, ಆದ್ರೆ ಎರಡನ್ನೂ ತಂದ್ಬಿಟ್ಟು ಒಂದ್ ಕಡೆ ಇಡಬೇಡಿ ಅಂತ ಹೇಳಿದ್ದಾರೆ ನಯಸೇನ. ಇದಕ್ಕೆ ಸರಿಯಾದ ಉತ್ತರ ನಯಸೇನ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಶಾನುಭೋಗರಿಗೆ ರಾಜಭಕ್ತಿಗೆ ಕೊಟ್ಟಂತ ಒಂದು ಲಾಂಛನ ಯಾವ್ದಪ್ಪ ಅಂದ್ರೆ ಕೀರ್ತಿ ಪುಸ್ತಕ. ಕೀರ್ತಿ ಪುಸ್ತಕದಿಂದಲೇ ಅವ್ರಿಗೆ ಜೀವ ಉಳಿದಿದ್ದು ಅವತ್ತು. ಅದೇ ರೀತಿ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರ್ತಕ್ಕಂಥ ಓಣಿ ಯಾವುದು? ಲಂಡನ್ ನಗರದಲ್ಲಿ ಆಂಗ್ಲ ಸಾಮ್ರಾಜ್ಯ ತುಂಬಾ ವೈಭವೋಪೇತವಾಗಿರ್ತಕ್ಕಂಥ ಒಂದು ಓಣಿ, ಒಂದು ಬೀದಿ ಯಾವ್ದಪ್ಪ ಅಂದ್ರೆ ಚೇರಿಂಗ್ ಕ್ರಾಸ್. ಅಲ್ಲಿ ಮಹೋನ್ನತ ಕಟ್ಟಡಗಳಿದಾವೆ, ತುಂಬಾ ವೈಭವೋಪೇತವಾಗಿ ಆ ಓಣಿ ಇದೆ. ಆದ್ರಿಂದ ಚೇರಿಂಗ್ ಕ್ರಾಸ್ ಅನ್ನ ನಾವು ತುಂಬಾ ಗ್ರ್ಯಾಂಡ್ ಆಗಿರ್ತಕ್ಕಂಥ ದಾರಿ ಅಥವಾ ಓಣಿ ಅಂತ ಕರಿತೀವಿ. ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಅತಿಬಲ. ಮಕ್ಕಳೇ ಗಮನ ಇಟ್ಟು ನೋಡ್ಕೊಳ್ಳಿ. ಅಗ್ನಿಭೂತಿ, ವಾಯುಭೂತಿಯರ ಕತೆ, ಅಲ್ಲಿ ಎರಡು ರಾಜ್ಯಗಳು ಬರ್ತವೆ, ಒಂದ್ ಕಡೆ ಬರ್ಕೊಂಡು ಓದ್ಕೊಳ್ಬೇಕು. ಕೌಸಂಬಿಯ ಅರಸ ಅತಿಬಲ, ರಾಜಗೃಹದ ಅರಸ ಸುಬಲ. ಕೌಸಂಬಿಯ ಅರಸ ಅತಿಬಲ, ಅತಿಬಲನ ಹೆಂಡತಿ ಮನೋಹರಿ. ಅದೇ ರೀತಿ ರಾಜಗೃಹದ ಅರಸ ಸುಬಲ, ಸುಬಲನ ಹೆಂಡತಿ ಸುಪ್ರಭೆ. ಇದು ಕೇಳ್ತಾರೆ ಮಕ್ಕಳು, ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಕೇಳ್ಬೋದು. ಚೆನ್ನಾಗಿ ನಾಲ್ಕು ಇಟ್ಕೊಳ್ಳಿ, ಆದಷ್ಟು ಓದ್ಕೊಳ್ಳಿ. ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಅತಿಬಲ. ಕಾಶ್ಯಪಿಯ ಮಕ್ಕಳು ಯಾರು? ಅಗ್ನಿಭೂತಿ, ವಾಯುಭೂತಿ. ಅಗ್ನಿಭೂತಿ, ವಾಯುಭೂತಿ ಅಂತ ಕಾಶ್ಯಪಿ ಯಾರತ್ರ ಕಳಿಸ್ತಾರೆ? ತನ್ನ ಅಣ್ಣನಾಗಿರ್ತಕ್ಕಂಥ ಸೂರ್ಯಮಿತ್ರನ ಬಳಿಗೆ ಕಳಿಸ್ತಾರೆ. ಸಪ್ತ ವ್ಯಸನಿಗಳಾಗಿರ್ತಕ್ಕಂಥ ಅಗ್ನಿಭೂತಿ, ವಾಯುಭೂತಿಯರನ್ನ ಒಳ್ಳೆಯ ಮಕ್ಕಳನ್ನಾಗಿ ಮಾರ್ಪಡಿಸಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಾಶ್ಯಪಿ ತನ್ನ ಮಕ್ಕಳನ್ನ ಸೂರ್ಯ ಮಿತ್ರನ ಬಳಿಗೆ ಕಳಿಸ್ತಾಳೆ. ಸೂರ್ಯ ಮಿತ್ರ ಮಂತ್ರಿ ಆಗಿರ್ತಾನೆ, ಎಲ್ಲಪ್ಪ ಅಂದ್ರೆ ರಾಜಗೃಹ ಅಂತ ಪಟ್ಟಣದಲ್ಲಿ, ಅವರ ಹತ್ರ ಕಳಿಸ್ಕೊಡ್ತಾರೆ. ಮುಂದೆ ನೋಡ್ಕೊಳ್ಳಿ ಮಕ್ಕಳೇ. ಬೇಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಬೇಡರಿಗೆ ಅಗಸಿಗೆ ಅಂದ್ರೆ ಹೆಬ್ಬಾದ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನ ಹೇಳ್ತಾರೆ. ಹೆಬ್ಬಲ ಸಾಹೇಬ ಪಯಮಲೆ ಬರುತ್ತೆ, ಪಯಂ ಕಡೆ ಕಣ್ಣಾಡಿಸಿದ್ರೆ ಖಂಡಿತ ಆನ್ಸರ್ ಬರೀಬಹುದು. ಊರಿನ ಹೆಬ್ಬಾಗಿಲಿಗೆ ಬಂದು ಹೆಬ್ಬಲ ಸಾಹೇಬ ಬುದ್ಧಿ ಮಾತನ್ನ ಹೇಳ್ತಾರೆ. ಯಾರ್ದಪ್ಪ ಅಂದ್ರೆ ಬೇಡರಿಗೆ. ಕಬುಲ ಕೇಳಿರಿ, ಕಬುಲ ಕೊಟ್ಟು ಕೇಳಿ, ಗಮನ ಕೊಟ್ಟು ಕೇಳಿ. ನಿಮ್ಗೆ ಏನ್ ಮಾಡ್ತೀವಿ? ನಿಮ್ ಆಯುಧಗಳನ್ನ ಕೊಡ್ತೀವಿ, ನಾವ್ ಹೇಳ್ದಂಗೆ ಕೇಳಿ ಅಂತ. ಆಯುಧಗಳನ್ನ ನನಗೆ ಕೊಡಿ, ನಮಗೆ ಕೊಡಿ, ಬಂದು ನೀವು ಇಷ್ಟು ಆಯುಧಗಳಿಂದ ರಿಜಿಸ್ಟರ್ ಮಾಡಿ ಅಂತ. ನೋಡಿ, ನಮ್ಮ ಆಯುಧಗಳನ್ನ ತಗೊಂಡು ನಮ್ಗೆ ಲೈಸೆನ್ಸ್ ಅನ್ನ ಕೊಡ್ತಿದ್ರು ಯಾರು? ಬ್ರಿಟಿಷರ್. ಇವಾಗೆಲ್ಲ ಇದೆ ಅಲ್ಲ. ಎಕ್ಸಾಂಪಲ್, ಯಾವ್ದಾದ್ರು ಒಂದು ಪಿಸ್ತೂಲ್ ಅನ್ನ ಮಡಿಕೋಬೇಕು, ಲೈಸೆನ್ಸ್ ತಗೊಳ್ಬೇಕಲ್ಲ ನಾವು ಗೌರ್ಮೆಂಟ್ ಇಂದ. ಆ ತರ ಅವತ್ತಿನ ಕಾಲದಲ್ಲಿ ಬ್ರಿಟಿಷರ್ ಏನ್ ಮಾಡಿದ್ರು, ಇದನ್ನ ಲೈಸೆನ್ಸ್ ವ್ಯವಸ್ಥೆಯನ್ನ ಜಾರಿ ತಗೊಂಡ್ಕೊಂಡಿದ್ರು. ಅದನ್ನ ಕೊಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಆಯುಧಗಳು ನಮ್ಮ ಜೀವ, ಅವನ್ನ ನಾವ್ ಯಾಕೆ ಕೊಡ್ಬೇಕು ಅಂತ ಏನ್ ಮಾಡಿದ್ರು, ಅಲಗಲಿಯ ಬೇಡರು ತಿರುಗಿ ಬಿದ್ದಾಗ ಅಲಗಲಿಯ ದಂಗೆ ಆಯ್ತು. ಅದೇ ರೀತಿ ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನು? ದ್ರೋಣನು ಪರಶುರಾಮನ ಬಳಿಗೆ ಮನೆಯಲ್ಲಿ ತುಂಬಾ ಬಡತನ, ಅವರ ಮಗನನ್ನ ತಕ್ಕೊಂಡು ಪರಶುರಾಮನ ಬಳಿಗೆ ಬರ್ತಾನೆ. ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮ ತಪಸ್ಸಿಗೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಾನೆ. ಅವನು ದ್ರೋಣ ತನ್ನ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನ ಕೂತ್ಕೊಂಡು ಪರಶುರಾಮನ ಹತ್ರಕ್ಕೆ ಬರ್ತಾನೆ. ಪುಟ್ಟಪೌರಿ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಪೌರಿ ಅಮ್ಮ ಗುಡಿಸಲಿನಲ್ಲಿ ಓಡುತ್ತಾ ಮಲಗಿದ್ದಾಳೆ. ಪುಟ್ಟಪೌರಿ ಏನು ಮಾಡುತ್ತಿದ್ದಾಳೆ?
ಮುಸುರೆ ತಿಕ್ಕುತ್ತಿದ್ದಾಳೆ. ಬಾಲರನ್ನು ಎಲ್ಲಿ ಸೊರಗಿದ್ದಾನೆ? ಅಮ್ಮನ ಕೂತುಬಿದ್ದ ಸೀರೆಯಲ್ಲಿ ಸೊರಗಿದ್ದಾನೆ. ಬಾಲರನ್ನು ಎಲ್ಲಿ ನಲಿಯುತ್ತಿದ್ದಾನೆ? ಅವರ ಮನೆ ಮುಂದೆ ಬಿಟ್ಟಂತ ರಂಗೋಲಿಯಲ್ಲಿ ಬಾಲಚಂದ್ರ ಏನ್ ಮಾಡ್ತಿದ್ದಾರೆ, ನಲಿತಾ ಇದ್ದಾರಂತೆ. ನೋಡಿ ಯಾರಿಗೆ ಕಷ್ಟ ಯಾರಿಗೆ ಸುಖ ಇದೆ ಅಂತ. ಅದೇ ರೀತಿ ಇದು ವಸಂತ ಮುಖ ತೋರಲಿಲ್ಲ. ವಸಂತ ಬಡವರಿಗೆ, ಕೂಲಿಗಾರರಿಗೆ, ಕಮ್ಮಾರರಿಗೆ, ನೇಕಾರರಿಗೆ, ಕುಂಬಾರರಿಗೆ ಇನ್ನು ಮುಖವನ್ನೇ ತೋರಿಲ್ಲ. ಇಲ್ಲಿ ವಿಜಯಲಕ್ಷ್ಮಿ ಸಬರದ ಅವರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಮಕ್ಕಳೇ. ಮುಂದಿನ ಪ್ರಶ್ನೆ, ಪುಟ್ಟಪೋರಿ ಅಮ್ಮ ಗುಡಿಸಲಲ್ಲಿ ಮಲಗಿದ್ದಾಳೆ. ಇಷ್ಟು ಒಂದು ವಾಕ್ಯ ನಿಮಗೆ ಮೂರ್ನಾಲ್ಕು ಸಾಲ ಕೇಳ್ಬೋದು. ಆದಷ್ಟು ಫೇಸ್ಬುಕ್ ಒಳಗಡೆ ಓದ್ಕೊಳ್ಳಿ. ಯಾರು ಯಾರಿಗೆ ಸಂಬಂಧ, ಈ ತರ ಸಂಬಂಧಗಳನ್ನ ಓದ್ಕೊಳ್ಳಿ. ರಾಜ ಯಾರು, ಆ ರಾಜ್ಯದ ರಾಜ ಯಾರು, ಅವನ ಹೆಂಡತಿ ಯಾರು, ಕಾಶ್ಯಪಿಯ ಮಕ್ಕಳು ಯಾರು, ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಹಳೆ ಕನ್ನಡ ಪಾಠದಲ್ಲಿ. ಇವುಗಳ ಕಡೆ ಆದಷ್ಟು ಗಮನವನ್ನ ಕೊಡಿ. ನೆಕ್ಸ್ಟ್ 2-3 ವಾಕ್ಯ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಮನುಷ್ಯ ಒಂದ್ ಕಡೆ ಎಲೆ ನಿಂತ್ಕೊಂಡ ತಕ್ಷಣ ಏನ್ ಮಾಡ್ದ, ಆತ ಒಂದು ಲಿಪಿಯನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಂದ್ರೆ ತಾನು ಮಾಡಿರ್ತಕ್ಕಂಥ ವ್ಯವಹಾರ ಆಗಿರ್ಬೋದು, ತಾನು ಕೊಂಡಂತ ವಸ್ತುವಿನ ಬಗ್ಗೆ ದಾಖಲೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ನೆಕ್ಸ್ಟ್ ಅದೇ ರೀತಿ ಆತ ಕಾವ್ಯಗಳನ್ನ, ಕೃತಿಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಮತ್ತೆ ಪರಂಪರೆಯಿಂದ ಬಂದಂತ ಎಷ್ಟೋ ವಿಷಯಗಳನ್ನ ಆತ ದಾಖಲೆ ಮಾಡ್ತಾ ಇದ್ದ, ಬರೆದಿಡ್ತಾ ಇದ್ದ. ಆ ಮೂಲಕ ಏನಾಯ್ತು, ಮನುಷ್ಯ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನ ಬರೆಯಲು ಪ್ರಾರಂಭಿಸಿದ್ರಿಂದ ಮನುಷ್ಯನ ಜ್ಞಾನ ಭಂಡಾರ ಹೆಚ್ಚಾಯ್ತು, ಲಿಪಿಯ ಉಗಮ ಅದರಿಂದ ಆಯ್ತು, ಮತ್ತೆ ಜ್ಞಾನ ಭಂಡಾರ ಭದ್ರವಾಯಿತು. ಆತನಿಗೆ ಇರ್ತಕ್ಕಂಥ ಜ್ಞಾನವನ್ನ ಆತ ಪುಸ್ತಕದಲ್ಲಿ ಬರೆದಿಡೋದಕ್ಕೆ ಪ್ರಯತ್ನ ಪಟ್ಟ ಮಕ್ಕಳೇ. ಅದರಿಂದಾಗೆ ನಮ್ಗೆ ಅನೇಕ ಪುಸ್ತಕಗಳು ಇವತ್ತು ಇತಿಹಾಸದಲ್ಲಿ ಸಿಕ್ಕಿರೋದು. ಅದರಿಂದಾಗೆ ನಮ್ಮ ಜ್ಞಾನ ಭಂಡಾರ ಭದ್ರ. ಇಷ್ಟು ಪ್ರಶ್ನೆಯ ಉತ್ತರ. ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳೇನು? ನಮ್ಮ ಕರ್ನಾಟಕ ಕಂಡಂತ ಧೀಮಂತ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು ಮೈಸೂರಿನಲ್ಲಿ ಅನೇಕ ಸಾಧನೆಗಳನ್ನ ಮಾಡಿದ್ರು. ಮೈಸೂರು, ಬೆಂಗಳೂರು, ಭದ್ರಾವತಿ, ಟೋಟಲಿ ಕರ್ನಾಟಕದಲ್ಲಿ ಅವರ ಸಾಧನೆ ತುಂಬಾ ಅಪಾರ ಮಕ್ಕಳೇ. ಅವ್ರಿಗೆ ಒಂದೇ ಆಸೆ ಇಟ್ಟಿದ್ದು ಏನಪ್ಪಾ ಅಂದ್ರೆ, ಕೈಗಾರಿಕೀಕರಣ ಇಲ್ಲವೇ ಅವನತಿ. ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ, ಇಲ್ಲ ಅವನತಿ ಹೊಂದ್ಬೇಡಿ. ಕೇಳ್ತಾರೆ ಮಕ್ಕಳೇ, ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂದು ಹೇಳಿದವರು ಯಾರು ಅಂದ್ರೆ ಅದು ವಿಶ್ವೇಶ್ವರಯ್ಯನವರ ಸಾಧನೆ ಅಪಾರ ಮಕ್ಕಳೇ. ನಮ್ಮ ಕರ್ನಾಟಕದ ಜನ ಇಂದಿಗೂ ಸಹ ಜೀವಂತವಾಗಿ ಅವನ್ನ ನೋಡೋದಕ್ಕಾಗಲ್ಲ, ಆದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಇಂದಿಗೂ ಸಹ ಜೀವಂತವಾಗಿದ್ದಾವೆ ನಮ್ಮ ಮುಂದೆ. ಅವ್ರೇನ್ ಮಾಡಿದ್ರು ನೋಡಿ, ಮೊದಲು 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಕೈಗಾರಿಕೆಗಳ ಸ್ಥಾಪನೆಗೋಸ್ಕರ ಕೈಗಾರಿಕಾ ಫೀಡರ್, ಕೈಗಾರಿಕಾ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ಕರಕುಶಲ ಕೆಲಸಗಾರರಿಗೆ ಸಾಲವನ್ನ ಕೊಡೋದಕ್ಕೆ ಸಹಕಾರಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ಮುಂದೆ ಅವರು ಪ್ರಾಂತೀಯ ಮಟ್ಟದಲ್ಲಿ ಸಾಲವನ್ನ ಕೊಡೋದಕ್ಕೆ ಪ್ರಾಂತೀಯ ಮಟ್ಟದಲ್ಲಿ ಬ್ಯಾಂಕ್ಗಳನ್ನ ಓಪನ್ ಮಾಡಿದ್ರು. ಅಂದ್ರೆ ನಾವು ಯಾವ ಏರಿಯಾದಲ್ಲಿ ಇರ್ತೀವಿ ಅಲ್ಲೇ ಒಂದೊಂದು ಬ್ಯಾಂಕ್ಗಳು ಈಸಿಯಾಗಿ ನಮಗೆ ಸಾಲವನ್ನ ಕೊಡೋದಕ್ಕೆ, ಸಾಲವನ್ನ ನಾವು ಅದನ್ನ ಮರುಪಾವತಿ ಮಾಡ್ಬೋದು. ಅದೇ ರೀತಿ ಮುಂದೆ ಅವರು ಭಾರತೀಯ ಜೀವ ವಿಮಾ ಯೋಜನೆ ಅವಾಗ ಜಾರಿಗೆ ಬಂತು. ಭಾರತೀಯ ಜೀವ ವಿಮಾ ಯೋಜನೆ ಅಂದ್ರೆ LIC, ಅವಾಗ ಅದನ್ನ ಜಾರಿ ತಗೊಂಡ್ಬಂದ್ರು. ಈ ತರ ಅವರು ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ವಿಶ್ವೇಶ್ವರಯ್ಯನವರ ಸಾಧನೆ ಅಪಾರ ಮಕ್ಕಳೇ. ಅದೇ ರೀತಿ ಟೊಪ್ಪಿಗೆ ವಿಶೇಷತೆಯನ್ನು ಕುರಿತು ಲೇಖಕರು ಹೇಗೆ ದಾಖಲಿಸುತ್ತಾರೆ? ಟೊಪ್ಪಿಗೆ ಲಂಡನ್ ನಗರದಲ್ಲಿ ನಾವು ಹೋಗ್ಬೇಕು. ಲಂಡನ್ ನಗರದಲ್ಲಿ ವಿಕ್ಟೋರಿಯಾ ಗೋಕಾಕರು ಭೇಟಿ ಕೊಟ್ಟಾಗ ಅದನ್ನ ಮಹಿಳೆಯರನ್ನ ಗಮನಿಸಿದಂತೆ ಅಲ್ಲಿ ಒಂದು ಟೋಪಿ ಇದ್ದಂಗೆ ಇನ್ನೊಂದು ಟೋಪಿ ಇಲ್ಲ, ಒಬ್ಬ ಮಹಿಳೆ ಇದ್ದಂಗೆ ಇನ್ನೊಂದು ಮಹಿಳೆ ಇಲ್ಲ. ಅದೇ ರೀತಿ ಸಿಕ್ಕಿಸಿದ ಪುಚ್ಚವಾದರೂ ಸಹ ಡಿಫ್ರೆಂಟ್ ಆಗಿತ್ತು, ಬೇರೆ ತರ ಇರ್ತಿತ್ತು. ಅದನ್ನ ನೋಡಿ ಹೇಳ್ತಾರೆ, ನೀವು ಬೇಕಾದನ್ನ ಪರೀಕ್ಷೆ ಮಾಡಿ ನೋಡ್ಬೋದು. ಒಬ್ಬ ಮನುಷ್ಯರಂತೆ ಮತ್ತೊಬ್ಬಳಿಲ್ಲ, ಒಂದು ಟೋಪಿ ಇದ್ದಂಗೆ ಮತ್ತೊಂದು ಟೋಪಿ ಇಲ್ಲ. ನೋಡಿ, ಲಂಡನ್ ನಗರಕ್ಕೆ ಭೇಟಿ ಕೊಟ್ಟಿದ್ರು ಯಾರು? ವಿಕ್ರು ಗೋಕಾಕ್ ಅವರು, ವಿನಾಯಕ ಕೃಷ್ಣ ಗೋಕಾಕ್. ಸಮುದ್ರದ ಆಚೆಯಿಂದ ಪ್ರವಾಸ ಕಥನ ಆದ ಮಕ್ಕಳೇ. ಅವರ ಅನುಭವಗಳನ್ನ ಏನ್ ಮಾಡಿದ್ದಾರೆ, ಲಂಡನ್ ನಗರದ ಪಾಠದಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯನ್ನು ಮುಖ್ಯರನ್ನು ತೀರ್ಮಾನಿಸಬೇಕೇ? ನೋಡಿ, ಅತಿ ಬಡ ರಾಜ ತನ್ನ ಮಂತ್ರಿ ಸೋಮಶರ್ಮ ತೀರ್ಕೊಂಡಾಗ ಅವ್ರ ಮಕ್ಕಳನ್ನ ಕರೆಸ್ತ, ಏನಾದ್ರು ಮಾಡಿ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ, ಮನೆಯಲ್ಲಿ ಮಕ್ಳು ಹೇಗಿದ್ದಾರೆ ಅಂತ ನೋಡೋದಕ್ಕೆ ಅಂತ ಕರೆಸಿದಾಗ ಅವರಿಬ್ಬರು ಕರ್ಕೊಂಡು ಬಂದ್ರು. ಯಾರನ್ನ? ಅಗ್ನಿಭೂತಿ ಮತ್ತೆ ವಾಯುಭೂತಿಯನ್ನ. ಅವರಿಬ್ಬರಿಗೂ ತುಂಬಾ ಭಯ. ಅವರು ಸಂತ ವ್ಯಸನಿಗಳಾಗಿದ್ರು. ಅವ್ರು ಬಂದ್ಬಿಟ್ಟು ಅತಿ ಬಡ ಹತ್ರ ನಿಂತ್ಕೊಂಡು ಕಾಲಲ್ಲಿ ಕೆಳಗಡೆ ನೆಲವನ್ನ ಕೆರ್ಕೊಂಡು ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತು, ಆಸ್ತಾದ್ರೆ ಇರ್ತಕ್ಕಂಥ ಎಲ್ಲಾ ಪಂಡಿತರಿಗೆ ಗೊತ್ತಾಯ್ತು, ಇವ್ರ ತರ ಒಳಗಡೆ ಏನೂ ಇಲ್ಲ, ಇವರು ಬುದ್ಧಿವಂತರಲ್ಲ ಅಂತ. ಅದನ್ನ ನೋಡಿ ಇಡೀ ರಾಜ್ಯಸಭೆ ತೀರ್ಮಾನ ಮಾಡ್ತು, ಇವ್ರು ಬುದ್ಧಿವಂತರಲ್ಲ. ಅದರಿಂದ ತುಂಬಾ ಬೇಜಾರಾಯ್ತು. ಯಾರಿಗೆ? ಜೀವನ ಸರಿ ಅಗ್ನಿಭೂತಿ ಮತ್ತೆ ವಾಯುಭೂತಿಯರಿಗೆ. ಅದಕ್ಕೆ ಮಕ್ಳು ಹೇಳೋದು, ಜ್ಞಾನ ಇದ್ರೆ ಅದನ್ನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ, ಎಲ್ಲೋ ನಿರ್ಣಯಿಸ್ಕೊಂಡು ಹೋಗ್ಬೋದು.
ನೋಡಿ, ಅಗ್ನಿಭೂತಿ ವಾಯುಭೂತಿಯವರಿಗೆ ಜ್ಞಾನ ಇರ್ಲಿಲ್ಲ, ಬುದ್ಧಿವಂತರಾಗಿರ್ಲಿಲ್ಲ. ಅವಾಗ ಅವ್ರಿಗೆ ತುಂಬಾ ಹೀಯಾಳಿಸಿದ್ರು ಯಾರು? ಪ್ರತಿಯೊಬ್ಬ ಜನರು ಸಹ. ಅದೇ ಅವ್ರ ಮುಂದೆ ಸೋಮಶರ್ಮನ ಹತ್ರ ಹೋಗಿ, ಸೂರ್ಯಮಿತ್ರ ಹತ್ರ ಹೋಗಿ ವಿದ್ಯೆಯನ್ನು ಕಲ್ತ್ಕೊಂಡು ಬಂದಾಗ ಅವ್ರಿಗೆ ಮಂತ್ರಿ ಪದವಿ ಸಿಕ್ತು. ಅದಕ್ಕೆ ಹೇಳೋದು ಮಕ್ಕಳೇ, ನಹಿ ಜ್ಞಾನೇನ ಸದೃಶ. ಜ್ಞಾನ ಇಲ್ಲದೆ ಇರ್ತಕ್ಕಂಥ ಜಾಗನೇ ಇಲ್ಲ. ಅದೇ ರೀತಿ ಪ್ರತಿಯೊಬ್ರು ಸಹ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ನಿಮ್ಮ ಹತ್ರ ದುಡ್ಡಿದ್ರೆ ಯಾರಾದ್ರೂ ಕತ್ಕೊಂಡು ಹೋಗ್ತಾರೆ, ಆದ್ರೆ ಜ್ಞಾನ ಇದ್ರೆ ಅದನ್ನ ಯಾರು ಕತ್ಕೊಳ್ಳೋಕ್ಕಾಗಲ್ಲ ಮಕ್ಕಳೇ. ಅದಕ್ಕೆ ಉದಾಹರಣೆ ಅಗ್ನಿಭೂತಿ ವಾಯುಭೂತಿಯರ ಕತೆ. ಅಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಮುಂದಿನ ಪ್ರಶ್ನೆ, ಅಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತಾರ ಬೇಂದ್ರೆ ಬರ್ತಕ್ಕಂತ ಅಕ್ಕಿ ಹಾರತಿಗೆ ನೋಡಿದ್ರ ಅಂತ ಮೊದಲಿಂದ ಈ ಕ್ವಶನ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡಿ, ಕಾಲವೆಂಬ ಅಕ್ಕಿ ಏನ್ ಮಾಡ್ತಾ ಇದೆ? ಆಕಾಶ, ಮೋಡ ಎಲ್ಲವನ್ನು ಹಾಕೊಂಡು ಮುಂದೆ ಮುಂದೆ ಹೋಗ್ತಾ ಇದೆ. ಅದು ಎರಡು ಬಣ್ಣಗಳನ್ನ ಸಮನಾಗಿ ಹಾಕೊಂಡು ಮುಗಿಲಿಗೆ ರೆಕ್ಕೆಗಳನ್ನ ಬೀಸ್ಕೊಂಡು ಸೂರ್ಯ ಚಂದ್ರರನ್ನ ಕಣ್ಣುಗಳನ್ನಾಗಿ ಮಾಡ್ಕೊಂಡು ಚಿಕ್ಕೆ ಮಾಲೆಯನ್ನ ಹಾಕೊಂಡು ಮುಂದೆ ಮುಂದೆ ಹೋಗ್ತಾ ಇದೆ. ಆ ತರ ಅದನ್ನೇ ಬೇಂದ್ರೆಯವರು ಪ್ರಸ್ತುತ ಪದ್ಯ ಭಾಗದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಕ್ಕಿ ಹಾರತಿಗೆ ನೋಡಿದ್ರ ಗರಿ ಕವನ ಸಂಕಲನ. ದಂಡು ಅಲಗಲಿಯ ಮೇಲೆ ದಾಳಿ ಹೇಗೆ ನಡೆಸಿತೋ? ನೋಡಿ, ಅಲಗಲಿಗೆ ಬಂದು ಶಸ್ತ್ರಗಳನ್ನ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಅಲಗಲಿಯ ಬೇಡರು ನಿರಾಕರಿಸಿದಾಗ ಬ್ರಿಟಿಷರಿಗೆ ಕೋಪ ಬಂದು ಅಲಗಲಿಯ ಬೇಡರ ಬೆನ್ನತ್ತಿ ಏನ್ ಮಾಡ್ತಾರೆ? ಅವನ್ನ ಕೊರೆದು ಬಿಡ್ತಾರೆ ಅಲಗಲಿಯ ಬೇಡರನ್ನ. ಅದರಿಂದ ಏನಾಗುತ್ತೆ? ಮತ್ತೆ ಕರುಣೆ ಇದ್ದಂಗೆ ಗುಂಡನ್ನ ಆರಿಸ್ಬಿಡ್ತಾರೆ ಅಲಗಲಿಯ ಬೇಡರ ಮೇಲೆ. ಅಲಗಲಿಯ ಬೇಡರು ಸಹ ಪ್ರಚಂಡರೇ, ಅವರು ಹೋರಾಟವನ್ನ ಮಾಡ್ತಾರೆ. ಆದ್ರೆ ಬ್ರಿಟಿಷರ ಸೈನ್ಯದ ಮುಂದೆ ಅಲಗಲಿಯ ಬೇಡರು ನಿಂತ್ಕೊಳ್ಳೋದಕ್ಕಾಗಲ್ಲ. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಎದರಿ ಕೆಲವರು ಏನ್ ಮಾಡಿದ್ರು? ಯುದ್ಧದ ಕಡೆಗೆ ಓಡೋದು, ಕೆಲವರು ಪ್ರಾಣವನ್ನ ಬಿಟ್ಟು ಹೋರಾಟ ಮಾಡಿ. ಮುಂದೆ ಬ್ರಿಟಿಷರು ಏನ್ ಮಾಡಿದ್ರು? ಅಲಗಲಿಯನ್ನ ಸುಟ್ಟು ಸ್ವಲ್ಪ ಅಂದ್ರೆ ಎಳ್ಳಷ್ಟು ಗುರ್ತು ಉಳಿಯದಂಗೆ ಅಲಗಲಿಯನ್ನ ನಾಶ ಮಾಡಿಬಿಟ್ರು ಮಕ್ಕಳೇ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣೋಪಚಾರ ತೆಗೆದುಕೊಂಡ ನಿರ್ಧಾರ ಏನು? ಭಗತ್ ಸಿಂಗ್ ಏನ್ ಮಾಡ್ದ? ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಆಸಕ್ತಿ ಜಲಿಯನ್ ವಾಲಾಬಾಗ್ ಅಲ್ಲಿ ಏನಾಯ್ತು ಅಂತ. ಅದಕ್ಕೆ ಏನ್ ಮಾಡ್ದ? ಜಲಿಯನ್ ವಾಲಾಬಾಗ್ಗೆ ಹೋಗಿ ಅಲ್ಲಿ ಮಣ್ಣನ್ನ ತುಂಬಿಕೊಂಡು ಬಂದು ಅವ್ರ ತಂಗಿಗೆ ತೋರಿಸಿ ಇದು ಪೂಜನೀಯವಾದ ಮಣ್ಣು ಅಂತ ಹೇಳ್ದ. ಆ ಕ್ಷಣ ಆತ ನಿರ್ಧಾರ ಮಾಡ್ಕೊಂಡ, ಏನಪ್ಪಾ ಅಂದ್ರೆ ಏನಾದ್ರೂ ಮಾಡಿ ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನ ನಾಶ ಮಾಡ್ಬೇಕು, ನಾನು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ಬೇಕು ಅಂತ ನಿರ್ಧಾರ ಮಾಡ್ದ. ಅದೇ ರೀತಿ ಆತ ಹೋರಾಟವನ್ನ ಮಾಡಿ ತನ್ನ ಪ್ರಾಣವನ್ನ ಅರ್ಪಿಸ್ತ. ಅದನ್ನ ನೀವು ಬರಿಬೇಕು ಮಕ್ಕಳೇ. ನೆಕ್ಸ್ಟ್ ಕ್ವಶನ್, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಮೊದಲು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಅಂದ್ರೆ ಅಂದವಾದ ಬರವಣಿಗೆ ತುಂಬಾ ಮುಖ್ಯ ಅಲ್ಲ, ಆದ್ರೆ ಅಂದವಾದ ಬರವಣಿಗೆ ತುಂಬಾ ಮುಖ್ಯ ಅಂತ ಅವ್ರಿಗೆ ಯಾವಾಗ ಅನಿಸ್ತಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿ ಸುಶಿಕ್ಷಿತ ವಕೀಲರ ಬರಹಗಾರರ ಅಕ್ಷರಗಳನ್ನ ನೋಡಿ ಯಾವ ತರ ಇದ್ದು ಅಕ್ಷರಗಳು ಅಂದ್ರೆ ಮುತ್ತು ಬೋಡಿಸ್ದಂಗಿದ್ದು. ಅದನ್ನ ನೋಡಿ ಗಾಂಧೀಜಿ ಅವರಿಗೆ ಪಶ್ಚಾತ್ತಾಪನು ನಾಚಿಕೆನೂ ಆಯ್ತಂತೆ. ಆಮೇಲೆ ಅವರು ಡಿಸೈಡ್ ಮಾಡಿದ್ರು, ಏನಾದ್ರೂ ಮಾಡಿ ನಾನು ಈ ತರ ಅಕ್ಷರಗಳನ್ನ ಬರೀಬೇಕು. ಆ ತರ ಬರ್ದಾಗ ಮಾತ್ರ ಪರಿಪೂರ್ಣ ಶಿಕ್ಷಣ ಅದು ಪಕ್ವವಾಗಿದೆ ಅಂತ ಅನ್ಕೊಂಡ್ರು. ಇಲ್ಲಾಂದ್ರೆ ಅದು ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅಂತ ಅನ್ಕೊಂಡಿದ್ರು. ಆಗೇನ್ ಮಾಡಕ್ಕಾಗುತ್ತೆ? ಗಾಂಧೀಜಿ ಅವ್ರಿಗೆ ವಯಸ್ಸಾಗಿದೆ. ಅವಾಗ ಅವರು ಅಂದವಾದ ಬರವಣಿಗೆ ಕತ್ಕೊಂಡು ಏನ್ ಪ್ರಯೋಜನ? ಅವಾಗ ಅನಿಸ್ತು ಅವ್ರಿಗೆ, ನಾನು ಫಸ್ಟ್ ಅಂದವಾದ ಬರವಣಿಗೆ ಕತ್ಕೊಳ್ಬೇಕಾಗಿತ್ತು ಅಂತ. ಅದಕ್ಕೆ ಮಕ್ಕಳು ನಾನು ನಿಮ್ಗೆ ಹೇಳೋದು, ಯಾವುದೇ ಕಾರಣಕ್ಕೂ ಅಂದವಾದ ಬರವಣಿಗೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಅಕ್ಷರ ತುಂಬಾ ಮುದ್ದಾಗಿ ದೊಡ್ಡದಾಗಿದ್ರೆ ಒಳ್ಳೆ ಅಂಗಗಳನ್ನ ನೀವು ಸಂಪಾದನೆ ಮಾಡ್ಬೋದು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕಮಹಾದೇವಿ ಅವರ ಅಭಿಪ್ರಾಯ ಏನು? ವಚನಗಳು ಮಕ್ಕಳೇ, ಅಕ್ಕಮಹಾದೇವಿ ಅವರ ವಚನ ಬರ್ತಕ್ಕಂಥ ಪ್ರಶ್ನೆ ಮಕ್ಕಳೇ ಇದು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ, ನಾವು ಜ್ಞಾನಿಗಳ ಸಂಘವನ್ನ ಮಾಡ್ಬೇಕು. ನಮ್ಗೆ ಯಾರಾದ್ರೂ ಗೊತ್ತಿದ್ರೆ ಅವ್ರ ಫ್ರೆಂಡ್ಶಿಪ್ ಮಾಡೋದಾದ್ರೆ ತುಂಬಾ ಈಸಿ ನಿಮ್ಗೆ. ಯಾವ ತರ ಅಂದ್ರೆ ಬೆಣ್ಣೆನ ಮೊಸರನ್ನ ಕರೆದು ಬೆಣ್ಣೆನ ತಗೊಂಡ್ಕೊಂಡಂಗೆ. ಅದೇ ರೀತಿ ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಮಾಡ್ಬೇಕು, ಅವ್ರನ್ನ ಮಾತಾಡ್ಸ್ಬೇಕು ಅಂದ್ರೆ ತುಂಬಾ ಕಷ್ಟ. ಅಕ್ಕಮಹಾದೇವಿ ಹೇಳ್ತಾರೆ, ನೀವು ಮಾಡೋ ಹಾಗಿದ್ರೆ ಜ್ಞಾನಿಗಳ ಸಂಘವನ್ನ ಮಾಡಿ, ಅಜ್ಞಾನಿಗಳ ಸಂಘಕ್ಕೆ ಹೋಗ್ಬೇಡಿ. ಅಜ್ಞಾನಿಗಳ ಸಂಘವನ್ನ ಮಾಡಿದ್ರೆ ಮಕ್ಕಳೇ ನಾವು ಕೇಳಬಾರ್ದಂತ ಮಾತುಗಳನ್ನ ಕೇಳಬೇಕಾಗುತ್ತೆ. ಅದರಿಂದ ಒಳ್ಳೆಯವರ ಸಹವಾಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಒಳ್ಳೆಯವರ ಗೆಳೆತನ ತೆಲ್ಲು ಸಕ್ಕರೆ ಅಂತ ಹುಲ್ಲಾರ ಗೆಳೆತನ ಮಾಡಿದರೆ ಅನ್ನತಕ್ಕ ಸಲ್ಲಾದ ಮಾತು ಬರುತ್ತಾವ ಅಂತ ಜನಪದ ಹೆಣ್ಣು ಮಕ್ಕಳು ಅವತ್ತಿನ ಕಾಲದಲ್ಲಿ ಹೇಳ್ತಾರೆ ನೋಡಿ. ಒಳ್ಳೆಯವ್ರ ಗೆಳೆತನ ಮಾಡಿ, ಒಳ್ಳೆಯವ್ರ ಗೆಳೆತನ ಮಾಡಿದ್ರೆ ಮೊಸರನ್ನ ಕರೆದು ಬೆಣ್ಣೆನ ತೆಗೆದುಕೊಂಡಂಗೆ ತುಂಬಾ ಸುಲಭ. ಆದ್ರೆ ಕೆಟ್ಟವ್ರ ಗೆಳೆತನವನ್ನ ಮಾಡಿದ್ರೆ ಕಲ್ಲನ್ನ ಹೊಡೆದು ಬೆಂಕಿಯನ್ನ ತಗೊಂಡಂಗೆ ತುಂಬಾ ಡಿಫಿಕಲ್ಟ್, ಪರಿಶ್ರಮ, ಕಷ್ಟ ಆಗುತ್ತೆ. ಅದನ್ನೇ ಅಕ್ಕಮಹಾದೇವಿ ತನ್ನ ವಚನಗಳಲ್ಲಿ ಕಟ್ಟಿಕೊಟ್ಟಿರೋ. ಆಕೆ ಹೇಳ್ತಾಳೆ,
ಯಾವ ತರನಪ್ಪ ಅಂದ್ರೆ ನಮ್ಮ ಶರಣರ ಸಂಘವನ್ನ ಮಾಡಿದ್ರೆ ಕರ್ಪೂರದ ಗಿರಿಗೆ ಉರಿಯ ಕೊಂಬಂತೆ. ಕರ್ಪೂರದ ಬೆಟ್ಟ ಹೊಂದೋದಾಗ ಅಲ್ಲಿ ಸ್ವಲ್ಪ ಶೇಷ ಉಳ್ಕೊಳ್ಳಲ್ಲ. ಅದೇ ರೀತಿ ನಮ್ಮ ಶರಣರ ಸವಾಸ ತುಂಬಾ ಈಸಿ ಆಗಿರುತ್ತೆ. ಅವ್ರ ಸವಾಸವನ್ನ ಮಾಡಿ, ಜ್ಞಾನಿಗಳ ಸವಾಸವನ್ನ ಮಾಡಿ ಅಂತ ಹೇಳ್ತಾರೆ ಅಕ್ಕಮಹಾದೇವಿ. ಚೆನ್ನಾಗಿ ಮಾತಾಡ್ಕೊಳ್ಳಿ ಮಕ್ಳೆ, ಇದು ಬರೋದೇ 2 ಹಂತಗಳು. ರಾಜರ ಪ್ರಕೃತಿ ಹೇಗಿರುತ್ತದೆ? ರಾಜರು ಯಾವ ತರ ಇರ್ತಾರೆ ಗೊತ್ತೇ ಇದೆ ನಿಮ್ಗೆ. ರಾಜರು ಅಂದ್ರೆ ರಾಜಮನೆತನದಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ದುರಹಂಕಾರ ಜಾಸ್ತಿ ಇರುತ್ತೆ. ರಾಜ್ಯ ಇದೆ, ಎಲ್ಲ ಸವಲತ್ತುಗಳಿದ್ದಾವೆ, ಅವ್ರಿಗೆ ಯಾರು ಕೇಳ್ತಾರೆ ಮಕ್ಕಳೇ? ರಾಜರ ಪ್ರಕೃತಿ ಹೇಗಿರುತ್ತದೆ ಅಂದ್ರೆ ಅಹಂಕಾರದ ದಾಹಜ್ವರ ತಲೆಗಡಲಿ, ಅವ್ರಿಗೆ ಅಹಂಕಾರ ತಲೆಗಡೆ ತುಂಬಿರುತ್ತೆ ತುಂಬಾ. ಅದೇ ರೀತಿ ಇದು ಎಲ್ಲ ದುಡ್ಡಿನ ಮಹಿಮೆ. ಅವ್ರಿಗೆ ಅಹಂಕಾರ ಬರೋ ಕಾರಣ ಏನಪ್ಪಾ ಅಂದ್ರೆ ಅವ್ರ ಹತ್ರ ದುಡ್ಡಿರುತ್ತೆ, ಸೊ ಅವ್ರಿಗೆ ಅಹಂಕಾರ ಇರುತ್ತೆ. ಅದೇ ರೀತಿ ದುರಭಿಮಾನದವರು, ದುಡ್ಡಿದಾಗ ಅವ್ರಿಗೆ ದುರಭಿಮಾನ ಜಾಸ್ತಿ ಆಗುತ್ತೆ, ನಾನು ಅಹಂಕಾರ ಜಾಸ್ತಿ ಆಗುತ್ತೆ, ಅಹಂ ಜಾಸ್ತಿ ಆಗುತ್ತೆ. ದುಡ್ಡಿನ ಪೈಕಿ ಅಡಗಿದವರಿಗೆ ಜಗತ್ತಿನ ಶುದ್ಧವಾಗಿ ಕಾಣುತ್ತದೆ. ದುಡ್ಡಿನ ಅಹಂಕಾರ ಅವ್ರಿಗೆ ಸೇರ್ಕೊಂಡಿರುತ್ತೆ, ಅವ್ರಿಗೆ ಜಗತ್ತೆಲ್ಲ ಕೆಟ್ಟದಾಗಿ ಕಾಣಿಸೋದು, ಅವ್ರು ಮಾತ್ರ ಒಳ್ಳೆಯವರು, ಜಗತ್ತೆಲ್ಲ ಕೆಟ್ಟದು. ರಾಜ್ಯ ಎನ್ನುವುದು ಒಂದು ವಿಷ, ಅದಕ್ಕೆ ಸೇರ್ಕೊಂಡಾಗೆ ರಾಜ್ಯ ಅಂತ ಇರುತ್ತೆ ಅವ್ರಿಗೆ. ಅದು ಒಂದು ವಿಷ ಇದ್ದಂಗೆ. ರಾಜ್ಯ ಇದೆ, ಸಂಪತ್ತಿದೆ ಅನ್ನೋದು ಅಹಂಕಾರ ಅವ್ರಿಗೆ ತುಂಬಿಕೊಂಡಿರುತ್ತೆ. ಅದರ ಅಧಿಕಾರ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ರಾಜ್ಯದ ಅಧಿಕಾರ, ಅಹಮ್ಮು, ಸೋಂಕು ಇವೆಲ್ಲ ಸೇರ್ಕೊಂಡು ಅವ್ರ ಬುದ್ಧಿ ಮಂಕಾಗ್ಬಿಡುತ್ತೆ. ಅಂದ್ರೆ ದುಡ್ಡಿನ ದರ್ಪ ಇರುತ್ತೆ, ರಾಜ್ಯ ಇರುತ್ತೆ, ಎಲ್ಲಾ ಸವಲತ್ತುಗಳು ಇದ್ದಾಗ ರಾಜನಾಗಿರ್ತಕ್ಕಂಥವ್ರು ಈ ತರ ಬಿಹೇವ್, ವರ್ತನೆಯನ್ನ ತೋರಿಸ್ತಾನೆ ಮಕ್ಕಳೇ. ಇಷ್ಟು ರಾಜರ ಪ್ರಕೃತಿ ಹೇಗಿರುತ್ತದೆ. ಇಷ್ಟು ನಿಮ್ಗೆ ಮಾಡಲ್ ಪೇಪರ್ ಫಸ್ಟ್ ಮೇನ್ ಇಂದ 5th ಮೇನ್ ವರೆಗೆ, 5th ಮೇನ್ ಇಂದ ನೆಕ್ಸ್ಟ್ ಮೇನ್ ಗಳನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಆದಷ್ಟು ಕುತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಪರೀಕ್ಷೆ ಹತ್ರ ಬರ್ತಾ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಮಕ್ಕಳೇ. ಧನ್ಯವಾದಗಳು.